SSLC ಎಕ್ಸಾಮ್ಸ್ 2024-25 ನಡೀತಿದೆ. ಅದರಲ್ಲಿ ಸೋಷಿಯಲ್ ಸೈನ್ಸ್ ಏನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಬರಲಿಕ್ಕಿದೆ. ಅದರಲ್ಲಿ ಬರುವಂಥದ್ದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಇಲ್ಲಿ ನಾವು ಹಾಕಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದರಲ್ಲಿ ವಿಚ್ ಮತ್ತು ಹೌ ಟೈಪಲ್ಲಿ ಕ್ವಶನ್ಸ್ ಕೇಳುತ್ತೆ. ಅಂದರೆ ವಿಚ್ ಈಸ್ ದ ಹೈಯೆಸ್ಟ್ ಪೀಕ್ ಆಫ್ ಇಂಡಿಯಾ, ಈ ಥರ. ಅಲ್ಲಿ ಆನ್ಸರು ಕೂಡ ಇದೆ, ಗಾಡ್ವಿನ್ ಆಸ್ಟಿನ್ ಅಂತ. ವಿಚ್ ಈಸ್ ದ ಹೈಯೆಸ್ಟ್ ಸೌತ್ರನ್ ಇಂಡಿಯಾ, ದಟ್ ಈಸ್ ದ ಅನೈಮುಡಿ. ಸೊ ಈ ಥರ ವಿಚ್ ಕ್ವಶನ್ಸು ಕೂಡ ಕೇಳುತ್ತೆ. ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಇದೆ, ಇದನ್ನು ನೀವು ನೋಟ್ ಮಾಡ್ಕೋಬೋದು. ಆಮೇಲೆ ಹೂ, ಈ ಟೈಪಲ್ಲೂ ಕೂಡ ಕ್ವಶನ್ಸ್ ಕೇಳುತ್ತೆ. ಹೂ ಡಿಸ್ಕವರ್ಡ್ ದ ನ್ಯೂ ಸಿ ರೂಟ್ ಟು ಇಂಡಿಯಾ. ಆಮೇಲೆ ಹೂ ಬ್ರಾಡ್ ದ ಬ್ಲೂ ವಾಟರ್ ಪಾಲಿಸಿ, ಹೂ ಇಂಟ್ರೊಡ್ಯೂಸ್ಡ್ ದ ಸಬ್ಸಿಡರಿ ಅಲಯನ್ಸ್. ಈ ಥರ ಟೈಪದ್ದು ಕ್ವಶನ್ಸು ಕೂಡ ಇದರಲ್ಲಿ ನಿಮಗೆ ಬರ್ಬೋದು. ಸೊ ಇದನ್ನು ಕೂಡ ಜಸ್ಟ್ ಸಿಂಪಲ್ಲಾಗಿ ಪಾಯಿಂಟ್ ವೈಸ್ ಇರೋದ್ರಿಂದ ನೀವು ನೋಡ್ಕೋಬಹುದು. ಆರಾಮಾಗಿ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದ್ರೆ ಇದನ್ನು ನೀವು ಬರಿಬೋದು. ಹೂ ಈಸ್ ದ ಫಾದರ್ ಆಫ್ ರಿನೈಸೆನ್ಸ್, ರಾಜಾ ರಾಮ್ ಮೋಹನ್ ರಾಯ್. ಹೂ ಇಂಟ್ರೊಡ್ಯೂಸ್ ದ ಡ್ರೇನ್ ಥಿಯರಿ, ದಾದಾಬಾಯಿ ನರೋಜಿ. ಸೊ ಇಂಥ ಟೈಪ್ ಪ್ರಾಬ್ಲಮ್ಸನ್ನು ನೀವೇನು ಮಾಡ್ಬೋದು, ಆರಾಮಾಗಿ ಕ್ವಶನ್ಸನ್ನು ಆನ್ಸರು ಬರಿಬೋದು. ನಮ್ಮದು ಥರ್ಡ್ ಮೇಜರ್ ಪಾಯಿಂಟ್ ಆಥರ್ಸ್ ಮತ್ತು ಪೇಪರ್ ಅಥವಾ ಬುಕ್ ಯಾರು ಬರೆದಿದ್ದು ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಸಂವಾದ ಕೌಮುಡಿ
ಯಾರು ಬರೆದಿದ್ದು ಅಂತ ಕೇಳ್ಬೋದು, ರಾಜಾ ರಾಮ್ ಮೋಹನ್ ರಾಯ್. ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ತೊಗೋಬೇಕಂದ್ರೆ ಇದರಲ್ಲೇ ಇದೆ, ಯಂಗ್ ಇಂಡಿಯಾ, ಹೂ ರೋಟ್ ಯಂಗ್ ಇಂಡಿಯಾ, ಗಾಂಧೀಜಿ. ಸೊ ಇಂತಹ ಟೈಪ್ ಪ್ರಾಬ್ಲಮ್ಸ್ ಕ್ವಶನ್ಸನ್ನು ಕೂಡ ನೀವೇನು ಮಾಡ್ಬೋದು, ಬರಿಬೋದು. 4th ಪಾಯಿಂಟ್ ಇಂಪಾರ್ಟೆಂಟ್ ಇರೋಂಥದ್ದು ಪ್ಲೇಸಸ್, ಯಾವ್ಯಾವ ಪ್ಲೇಸಸ್ ಎಲ್ಲೆಲ್ಲಿದೆ. ಫಾರ್ ಎಕ್ಸಾಂಪಲ್ ಹೆಡ್ ಕ್ವಾರ್ಟರ್ಸ್ ಆಫ್ UNO ಎಲ್ಲಿದೆ, ನ್ಯೂಯಾರ್ಕಲ್ಲಿದೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಎಲ್ಲಿದೆ, ಹ್ಯಾಗ್ಯೂ ಆಫ್ ನೆದರ್ಲ್ಯಾಂಡಲ್ಲಿದೆ. ಇಂಥ ಪ್ಲೇಸಸಲ್ಲೂ ಕೂಡ ಕೇಳುತ್ತೆ. ಆ್ಯಂಡ್ ಆಮೇಲೆ ನಮಗೆ ಬರುವಂಥದ್ದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಆ್ಯಕ್ಟ್ಸ್. ಯಾವುದ್ಯಾವುದು ಆರ್ಟಿಕಲ್ಸ್ ಮತ್ತು ಆ್ಯಕ್ಟ್. ಆರ್ಟಿಕಲ್ 17 ಏನು ಹೇಳುತ್ತೆ, 24 ಏನು ಹೇಳುತ್ತೆ, 21A ಏನು ಹೇಳುತ್ತೆ ಅದು. ಆಮೇಲೆ ಆ್ಯಕ್ಟ್ಸ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಇಯರ್ಸ್, ಯಾವ್ಯಾವ ಆ್ಯಕ್ಟ್ ಯಾವ ಇಯರಲ್ಲಿ ಇಂಪ್ಲಿಮೆಂಟ್ ಆಯಿತು ಇದನ್ನು ನೆನ್ಪಿಟ್ಕೋಬೇಕು. ಅನ್ಟಚಬಿಲಿಟಿ ಆ್ಯಕ್ಟ್, ಈಕ್ವಲ್ ರೈಟ್ಸ್ ಆ್ಯಕ್ಟ್, ಇದೆಲ್ಲ. ಆಮೇಲೆ ವಾಟ್ ಡು ಯು ಮೀನ್ ಬೈ ಅಂದರೆ ಡೆಫಿನೇಷನ್ಸ್ ಕೇಳ್ತಾನೆ. ರಿಕ್ರೂಟ್ಮೆಂಟ್ ಅಂದರೆ ಏನು, ಆ್ಯಕ್ವಾ ಅಂದರೆ ಏನು, ಗ್ರೀನ್ ರೆವಲ್ಯೂಷನ್ ಅಂದರೆ ಏನು, ಈ ಥರ. ಆಮೇಲೆ ಸ್ಟೇಟ್ಮೆಂಟ್ಸ್, ಯಾವ ಥರ ಸ್ಟೇಟ್ಮೆಂಟ್ಸ್ ಕೇಳುತ್ತೆ ಅದು. ಆಮೇಲೆ ಅಗ್ರಿಮೆಂಟ್ಸ್, ಫಸ್ಟ್ ಆಂಗ್ಲೋ ಮರಾಠಾ ವಾರ್ ಆಗಿರಲಿ, ಸೆಕೆಂಡ್ ಆಂಗ್ಲೋ ಮರಾಠಾ ವಾರು, ಇಂತಹ ಇದು ಕೂಡ ಕೇಳ್ತಾನೆ. ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಕನ್ವೆನ್ಷನಲ್ ರೇನ್ ಎಲ್ಲಿದೆ, ಯಾವ ಥರ ಇದೆ ಅಂತಲೂ ಕೂಡ ಕ್ವಶನ್ಸ್ ಇದೆ. ಇದನ್ನು ನೀವು ಆರಾಮಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೋದು. ಆ್ಯಂಡ್ ಇದು ಕೊಟ್ಟಿರೋಂಥದ್ದು ಪ್ರಾಬ್ಲಮ್ಸನ್ನು ಇಷ್ಟು ನೀವು ಓದಿದ್ರೆ, ದಟ್ ಈಸ್ ದ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಒಂದು 70+, ದಟ್ ಈಸ್ ದ ಔಟ್ ಆಫ್ ಔಟು ಕೂಡ ನೀವು ಸ್ಕೋರ್ ಮಾಡ್ಬೋದು. ಇಷ್ಟು ಟಾಪಿಕ್ಸನ್ನು ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಮಾಡ್ಕೋಬೋದು. ಟೇಕ್ ಅ ಪೆನ್ ಆ್ಯಂಡ್ ನೋಟ್ ಇಟ್ ಡೌನ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಟಾಪಿಕ್ಸ್ which are there in this video. I hope you have noted all the points. If you have any doubts, please comment and let me know, and also share this video to your friends. If you have not yet subscribed, go and subscribe. Thank you.